ಪ್ರೇಮಂಟೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಕ್ರೈಮ್ ಕಾಮಿಡಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೇನೆ. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಫ್ಲಾಪ್ ಆಗಿರುತ್ತೆ. ಒಂದು ಲವ್ ಸ್ಟೋರಿ ಅಂತೆ ಸ್ಟಾರ್ಟ್ ಆಗುವ ಈ ಸಿನಿಮಾ ನಿಧಾನವಾಗಿ ಕ್ರೈಮ್ ಕಾಮಿಡಿ ಆಗಿ ಪರಿವರ್ತನೆ ಆಗುತ್ತೆ. ನಿರ್ದೇಶಕರು ತುಂಬಾ ಬೇಗನೆ ಕಥೆಯೊಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದರ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಮದಿ ಒಬ್ಬ ಕಳ್ಳ, ಇವನು ತನ್ನ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಗೋಸ್ಕರ ಕಳ್ತನ ಮಾಡ್ತಿರ್ತಾನೆ. ಈ ವಿಷಯವನ್ನ ಮುಚ್ಚಿಟ್ಟು ರಮ್ಯಾ ಅನ್ನೋ ಹುಡುಗಿಯನ್ನ ಇವನು ಮದ್ವೆ ಆಗ್ತಾನೆ. ರಮ್ಯಾಗೆ ತನ್ನ ಗಂಡ ಒಬ್ಬ ಕಳ್ಳ ಅಂತ ಗೊತ್ತಾದ್ಮೇಲೆ ತಾನು ಕೂಡ ಗಂಡನ ಜೊತೆ ಕಳ್ತನ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಮ್ಯಾ ಈ ತರ ಮಾಡೋದಕ್ಕೆ ಕಾರಣ ಏನು, ಕಡೆಗೆ ಇವರು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರ ಇಲ್ವಾ ಅನ್ನೋದನ್ನ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ನಿರ್ದೇಶಕರು ಸಿನಿಮಾನ ಹಾಸ್ಯಮಯವಾಗಿ ತೋರಿಸ್ತಲೇ ಗಂಡ ಹೆಂಡತಿ ನಡುವಿನ ಅನ್ಯೋನ್ಯ ಸಂಬಂಧವನ್ನು ಕೂಡ ತೋರಿಸಿದ್ದಾರೆ. ಕತೆ ಸ್ವಲ್ಪ ಯೂನಿಕ್ ಆಗಿದ್ರು ಕೂಡ ನಿರ್ದೇಶಕರು ಅದನ್ನ ರೆಗ್ಯುಲರ್ ಸಿನಿಮಾದ ರೀತಿ ಟ್ರೀಟ್ ಮಾಡಿದ್ದಾರೆ. ಅದರಲ್ಲೂ ನೀವೇನಾದ್ರೂ ಲಾಜಿಕ್ಸ್ ನ ಹುಡುಕ್ಬಿಟ್ರೆ ಈ ಸಿನಿಮಾನ ಖಂಡಿತ ಎಂಜಾಯ್ ಮಾಡಕ್ಕಾಗಲ್ಲ. ಕಳ್ಳತನದ ದೃಶ್ಯಗಳು ಕೂಡ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗೇ ಇದ್ವು. ಪ್ರಿಯದರ್ಶಿ ಹಾಗೂ ಆನಂದಿ ಅವರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಪೊಲೀಸ್ ಪಾತ್ರಗಳಲ್ಲಿ ನಡೆಸಿದಂತ ವೆನ್ನೆಲಾ ಕಿಶೋರ್ ಹಾಗೂ ಸುಮಾ ಅವರು ನಮ್ಮನ್ನ ನಗಿಸುವ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಸ್ಯ ಕಲಾವಿದರಿದ್ರು ಕೂಡ ನಿರ್ದೇಶಕರು ಅವರನ್ನ ಸಂಪೂರ್ಣವಾಗಿ ಬಳಸ್ಕೊಂಡಿಲ್ಲ. ಹಾಡುಗಳನ್ನ ಫಸ್ಟ್ ಟೈಮ್ ಕೇಳಿದ್ರು ಕೂಡ ಇಷ್ಟ ಆಯ್ತು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಈ ಮೂವಿ ನಿಮ್ಮನ್ನ ಎದ್ದು ಬಿದ್ದು ನಗ್ಸೋ ತರ ಮಾಡದಿದ್ರು ಕೂಡ ನೋಡ್ತಿರೋಷ್ಟೊತ್ತು ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಅಂತೂ ಇರುತ್ತೆ. ಸೊ ನೀವೇನಾದ್ರೂ ಕ್ರೈಮ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಪ್ರೇಮಂಟೆ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.